ನನ್ನ ಹೂವು ಕ್ವಾಲಿಟಿ ಬಂದು ಹೆಂಗಿದೆ ಅಂದರೆ ಮಾರ್ಕೆಟ್ ತೊಗೊಂಡೋದ್ರೆ ಪಾಲಿ ಹೌಸಲ್ಲಿ ಬೆಳೆದಿದ್ಯಾ ಅಂತ ಕೇಳ್ತಾರೆ. ನಂದು ಬಿ ಕಂಪ್ಲೀಟ್ ಆಗಿದೆ. ಟೆಕ್ ಮಹೇಂದ್ರದಲ್ಲಿ ಆಗಿತ್ತು ನಂಗೆ ಪ್ಲೇಸ್ಮೆಂಟು. ಭೂಮಿಯಲ್ಲಿ ಒಂದು ಎರೆಹುಳ ಇರಿಲ್ಲ. ಇವಾಗ ಎಲ್ಲಿ ತೋಡಿದ್ರು ಅಲ್ಲೆಲ್ಲ ಎರೆಹುಳನೇ. ನಮಸ್ಕಾರ, ನನ್ನ ಹೆಸರು ಬಂದು ರೇವಂತ್ ಗೌಡ, ಯಾಲೂರು ದುದ್ನಹಳ್ಳಿ, ದೇವನಹಳ್ಳಿ ತಾಲೂಕು. ನಂದು ಬಿ ಕಂಪ್ಲೀಟ್ ಆಗಿದೆ. ಟೆಕ್ ಮಹೇಂದ್ರದಲ್ಲಿ ಆಗಿತ್ತು ನಂಗೆ ಪ್ಲೇಸ್ಮೆಂಟು. ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಡ್ಯಾಡಿ ಡೆತ್ ಆಗಿರೋದ್ರಿಂದ ಹೋಗೋಕ್ಕಾಗಿ ತಂದೆ ತೀರೋಗಿ ಒಂದು 2 ತಿಂಗಳಾಯಿತು. ಆಕ್ಸಿಡೆಂಟಲ್ ಡೆತ್ತು. ಮತ್ತು ನಮ್ಮ ಡ್ಯಾಡಿ ಇದ್ದಂಗೆ ಈ ಬೆಳೆ ಮಾಡಿದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಆಗಲಿಲ್ಲ. ನಮ್ಮ ಡ್ಯಾಡಿ ಇಕ್ಬಿಟ್ಟಿದ್ರು ಬೆಳೆ ಬಾರ್ದು ಅಂದ್ಬಿಟ್ಟು ಈ ಹಂತಕ್ಕೆ ತಂದಿದ್ದೀನಿ. ಏನಂದರೆ ಇದು ನಮ್ಮ ಡ್ಯಾಡಿ ಮಾಡ್ತಾಯಿದ್ರು, ಏನೋ ಹಳ್ಳಿ ಜನ ಹೆಂಗೋ ಮಾಡ್ತಾಯಿದ್ರು. ನಾನು ಮನೆ ಹತ್ರ ಇದ್ದಿದ್ದ ಕಾರಣದಿಂದಾಗಿ ನಾನು ತೋಟ ಕಡೆ ಬರ್ತಾಯಿದ್ದೆ, ಮಾಡ್ತಾಯಿದ್ದೆ. 1 ಎಕರೆ ಉಣಿಸಿದ್ದೀನಿ. ಗಿಡ ಒಂದೊಂದು ಸಾಯ್ತಾ ಇತ್ತು. ಶಿವು ಅನ್ನೋರು ನನಗೆ ಪರಿಚಯ ಆದರು. ಅವ್ರು ಬಂದು ಡಾಕ್ಟರ್ ಸಾಯಿಲ್ಲು ಡಿಸ್ಟ್ರಿಬ್ಯೂಟರು. ಅವ್ರು ಬಂದು ತೋಟದಲ್ಲಿ pH ಲೆವೆಲ್ ಎಲ್ಲ ಚೆಕ್ ಮಾಡಿದ್ರು. 3.5 ಏನಿತ್ತು pH ಲೆವೆಲ್. ಅದು ಫಸ್ಟು ಚೆಕ್ ಮಾಡಿದಾಗ ಯಾವುದು ಡಾಕ್ಟರ್ ಸಾಯಿಲ್ ಕಿಟ್ಟು ಮತ್ತು 5 ಲೀಟರ್ ಸ್ಕ್ಯಾನು ಅದೆಲ್ಲ ಕೊಟ್ಟಮೇಲೆ ಇವಾಗ 6ಗೆ ಇನ್ಕ್ರೀಸ್ ಆಗಿದೆ. ನನ್ನ ಹೂವು ಕ್ವಾಲಿಟಿ ಬಂದು ಹೆಂಗಿದೆ ಅಂದರೆ ಮಾರ್ಕೆಟ್ ತೊಗೊಂಡೋದ್ರೆ ಪಾಲಿ ಹೌಸಲ್ಲಿ ಬೆಳೆದಿದ್ಯಾ ಅಂತ ಕೇಳ್ತಾರೆ. ಹೂವು ಕ್ವಾಲಿಟಿ ಆಗಿರ್ಬೋದು, ಈ ಪೆಟಲ್ಸ್ ಆಗಿರ್ಬೋದು, ಏನು ಥಿಕ್ನೆಸ್ ಅವತ್ತು ಏನು ಥಿಕ್ನೆಸ್ ಇದೆ ಅದೇ ಥಿಕ್ನೆಸ್ಸೇ ಇದೆ ಇವತ್ತು. ಸ್ಟೆಮ್ಸ್ ಆಗಿರ್ಬೋದು, ಹೊಸ ಸುಳಿ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ಫಸ್ಟಲ್ಲಿ ಏನಿದೆ ಅದೇ ಇದೆ. ಇಲ್ಲಿವರೆಗೂ ಒಂದು 6 ಟನ್ ಹೂವು ಕೊಯ್ದಿದ್ದೀನಿ 1 ಎಕರ್ಗೆ. ಭೂಮಿಯಲ್ಲಿ ಒಂದು ಎರೆಹುಳ ಇರಿಲ್ಲ. ನಾವು ನೋಡ್ತೀನಿ ಅಂದ್ರೆ ಒಂದು ಸಿಗ್ತಾ ಇರಲಿಲ್ಲ. ಇವಾಗ ಎಲ್ಲಿ ತೋಡಿದ್ರು ಅಲ್ಲೆಲ್ಲ ಎರೆಹುಳನೇ. ದೊಡ್ಡವು ಚಿಕ್ಕವು ಎಷ್ಟಿದೆ ಗೊತ್ತಾ? ಕಳೆಯವರೆಲ್ಲ ಬಂದು ಹೇಳ್ತಾರೆ ಏನು ಇಷ್ಟೈತೆ ಎರೆಹುಳ ಅಂತ. ಹೂವಿನ ಬೆಳೆಗಾರರಿಗೆ ಏನು ಸಂದೇಶ ಅಂದರೆ ಟೈಮ್ ನೋಡ್ಕೊಂಡು ಬೆಳೀರಿ. ಇವಾಗ ಯಾರೋ ಒಬ್ರು ಗ್ರೇಡ್ ಸಿಕ್ತು, ನಾವು ಬೆಳೆದುಬಿಡ್ಬೇಕು, ನಾವು ಮಾಡಿಬಿಡ್ತೀರಿ ಅಂತಂದ್ರೆ ಆಗಲ್ಲ. ಶ್ರಮ ಬೀಳ್ಬೇಕು. ಶ್ರಮ ಬಿದ್ದು ಮಾಡಿದ್ರೆ ಐತೆ ಲಾಭ.